ಇನ್ನು ಬೆಳಗಾವಿಯಲ್ಲೂ ಕೂಡ ಇದೇ ಕತೆ. ಬೆಳಗಾವಿಯ ಖಾನಾವಳಿಗಳಲ್ಲಿ ಸೌದೆ ಒಲೆಯನ್ನ ಬಳಸಲಾಗ್ತಾ ಇದೆ ಅಡುಗೆ ಮಾಡುವಂತ ನಿಟ್ಟಿನಲ್ಲಿ. ಬಡಕಲ್ ಗಲ್ಲಿಯಲ್ಲಿರುವಂತಹ ದುರ್ಗಾದೇವಿ ಖಾನಾವಳಿ ಅಂತ ಬಹಳ ಫೇಮಸ್. ಸೊ 1 kg ಕಟ್ಟಿಗೆಗೆ 9 ರೂಪಾಯಿ ಕೊಡ್ತೀಯಾರಂತೆ. ದಿನಕ್ಕೆ 25 kg ಕಟ್ಟಿಗೆ ಬಳಕೆ ಆಗ್ತಾ ಇದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಸಿಬ್ಬಂದಿ ನೀಡ್ತಾ ಇದ್ದಾರೆ. ನಿತ್ಯ ಬರ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಈ ಊಟ ತಿಂಡಿ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಬಟ್ ನಮಗೆ ಖರ್ಚು ಜಾಸ್ತಿ ಆಗಿದೆ, ಆದರೆ ಊಟದ ದರದಲ್ಲಿ ನಾವು ಏರಿಕೆ ಮಾಡಿಲ್ಲ ಅಂತ ಪಾಪ ಮಾಲೀಕರು ಹೇಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಅಲ್ಲಿಂದ ಒಂದು ವರದಿ ಕೊಟ್ಟರೆ, ಬನ್ನಿ ನೋಡ್ಕೊಂಬೋಣ. ದುರ್ಗಾದೇವಿ ಖಾನಾವಳಿ ಅನ್ನುವಂತಹದ್ದು ಖಾನಾವಳಿಯಲ್ಲೇ ಇದ್ದೇನೆ. ಸದ್ಯ ಈಗ ನೀವಾಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಕಳೆದ ಕೆಲ ದಿನಗಳಿಂದ ಈ ಒಂದು ಖಾನಾವಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕಾಗಿ ಈ ರೀತಿ ಸೌದೆ ಒಲೆ ಮೊರೆ ಹೋಗಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವೀಗ ನೋಡಬಹುದಾಗಿದೆ. ಕಷ್ಟಪಟ್ಟು ಹೇಗೋ ಮೆಸ್ಸನ್ನು ನಡೆಸಲೇಬೇಕು, ಯಾಕಂತಂದರೆ ಸಹಜವಾಗಿ ರೆಗ್ಯುಲರ್ ಕಸ್ಟಮರ್ ಕೂಡ ಇರ್ತಾರೆ. ಅದರ ಜೊತೆಗೆ ಇವರ ಉಪಜೀವನ ಇರೋದೇ ಈ ಒಂದು ಖಾನಾವಳಿ ಮೇಲೆ. ಹೀಗಾಗಿ ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕಾಗಿ ಅನಿವಾರ್ಯವಾಗಿ ತಮ್ಮ ಖಾನಾವಳಿಯ ಹಿಂಬದಿಯಲ್ಲೇ ಈ ರೀತಿ ಸೌದೆ ಒಲೆಯನ್ನು ಈಗಾಗಲೇ ಮಾಡಿಕೊಂಡು ಸದ್ಯ ಅಡುಗೆಯನ್ನು ತಯಾರಿಸ್ತಾ ಇರುವಂಥದ್ದು. ಈಗ ಏನು ಈ ಒಂದು ಅನ್ನ ಕೂಡ ಈಗ ರೆಡಿ ಆಗ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನಿತ್ಯ ಸಾಕಷ್ಟು ಜನ ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಬರ್ತಾರೆ. ಸೊ ಅವರಿಗೆ ರೆಗ್ಯುಲರ್ ಕಸ್ಟಮರ್ಗೆ ಬಿಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಸೌದೆ ಒಲೆಯನ್ನು ಬಳಸ್ತಾ ಇರುವಂಥದ್ದು. ಸೊ ಕಳೆದ 4-5 ದಿನಗಳಿಂದ ಇಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕಾಗಿ ಈ ರೀತಿ ಕಟ್ಟಿಗೆಯನ್ನು ತಂದು ಈಗಾಗಲೇ ಒಲೆಯನ್ನು ನಿರ್ಮಾಣ ಮಾಡಿ ಅಡಿಗೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿರುವಂಥ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಅಮ್ಮ, ಈಗ ಎಷ್ಟು ದಿನದಿಂದ ಈ ಸೌದೆ ಒಲೆ ಬಳಸ್ತಾ ಇದ್ದೀವಿ? ಹೋದ ಶನಿವಾರದಿಂದಾನೇ ಬಳಸ್ತಾ ಇದ್ರಿ ಗ್ಯಾಸ್ ಸಿಗದ ಸಂಬಂಧ. ಈಗ ಕೇಳಿದ್ರಂದ್ರೆ ಇವು ಇನ್ನೊಂದು ವಾರ ಬೇಕು, 15 ದಿವಸ ಬೇಕಂತ ಹೇಳ್ತಾರ್ರಿ. ಯಾಕೆ ಕಟ್ಟಿಗೆ ಒಲೆ ಯಾಕೆ ಇದನ್ನ ಮಾಡತ್ರಿ? ಈಗ ಯಾಕಂದ್ರೆ ಕಾಯಂ ಕಸ್ಟಮರ್ ಅದಾವ್ರಿ, ಮತ್ತೆ ಯಾಕಂದ್ರೆ ಸ್ಟೂಡೆಂಟ್ಗಳು ಅದಾವ್ರಿ ನಮ್ಮಲ್ಲಿ. ಒಂದು 25-30 ಜನ ಸ್ಟೂಡೆಂಟ್ಗಳು ಅದಾವ್ರಿ. ಹಂಗಾಗಿ ಮತ್ತೆ ಅವ್ಕೆ ಊಟ ಬೇಕಲ್ರಿ, ಯಾಕಂದ್ರೆ ಅಡ್ವಾನ್ಸ್ ಎಲ್ಲ ತುಂಬಿಟ್ಟಿದಾರ, ನಾವು ರೊಕ್ಕ ತಗೊಂಡಿವಿ. ಹಂಗಾಗಿ ಊಟ ಅವ್ರಿಗೆ ಇಲ್ಲ ಅನ್ನೋದು ಕಾರಣಕ್ಕೆ ನಾವು ಒಲಿ ಮೇಲೆ ಮಾಡ್ಬೇಕಾಗೈತ್ರಿ. ಈಗ ಕಟ್ಟಿಗೆ ಅಡಿಗೆ ಸರಿ ಅನ್ಸಾಗತೈತ್ರಿ ಅದು? ಹೋಗಿ ಯಾಕಂದ್ರೆ ಬಿಸಿಲು ಐತ್ರಿ, ಬಿಸಿಲಾಗ ಮತ್ತೆ ಮಾಡಾಕಬೇಕು ಸರ್. ಈಗ ಯಾಕಂದ್ರೆ ನಮ್ಮ ಹೊಟ್ಟೆ ಜೀವನ ಇದ್ರ ಮ್ಯಾಗ ನಡಿತೈತ್ರಿ. ಹಂಗಾಗಿ ಮತ್ತೆ ಮಾಡಾಕಬೇಕಲ್ಲ ಸರ್. ಯಾಕಂದ್ರೆ ಬಂದ್ ಮಾಡಿದಂದ್ರೆ ನಮ್ಗೆ ನಡೆಯಂಗಿಲ್ರಿ. ಮನೆ ಬಾಡಿಗೆ ಕೊಡ್ಬೇಕ್ರಿ, ಯಾಕಂದ್ರೆ ಇದು ಮೆಸ್ಸಿನ ಬಾಡಿಗೆ ಕೊಡ್ಬೇಕ್ರಿ, ಮತ್ತು ಕೆಲಸದವ್ರ ಪಗಾರ ಕೊಡ್ಬೇಕ್ರಿ. ಬಂದ್ ಮಾಡಿದ್ವಿ ಅಂತಂದ್ರೆ ಇದ್ರ ಮ್ಯಾಗ ಮತ್ತೆ ಮಾಡಿ ಈಗ ನಡ್ಸಾಕತ್ತೀವ್ರಿ. ಈಗ 8 ದಿವಸ ಆತ್ರಿ. ಈಗ ಕೆಲಸದವ್ರು 6 ಜನ ಅದಾರ್ರಿ. ಅವ್ರಿಗೆ 6 ಜನಕ್ಕೂ ಮತ್ತೆ ಪಗಾರ ಕೊಡ್ಬೇಕಲ್ರಿ ಸರ್. ಇನ್ನೂ 1 ವಾರ ಅಂತ ಹೇಳಾಕತ್ತೀರಿ ಅವರು. ನೋಡ್ಬೇಕ್ರಿ, ಯಾಕಂದ್ರೆ ಲಘು ಸಿಕ್ಕರೆ ಚಲೋ ಆಗತ್ರಿ. ಇಲ್ಲಾಂದ್ರೆ ಅವ್ರು ಮತ್ತೀಗ ಇನ್ನೊಂದು 1 ದಿವ್ಸಲ್ಲೇ 2 ದಿವಸ ಅಷ್ಟ ಆಗತ್ರಿ. ಚಪಾತಿ ಮಾಡೋದು ಗ್ಯಾಸ್ ಮೇಲೆ ಮಾಡಾಕ್ತಿವಿ, ರೊಟ್ಟಿ ಬಂದ್ ಮಾಡೀವ್ರಿ. ಈಗ ಅದು ಸಿಗ್ಲಿಲ್ಲ ಅಂತಾರ ಮತ್ತೀಗ ಅದನ್ನು ಚಪಾತಿನ ಮತ್ತೆ ಒಲಿ ಮೇಲೆ ಬೇಯಿಸ್ಬೇಕಾಗತ್ರಿ ಕುಂತ್ಕೊಂಡು. ಈಗ ಸೊ ಈಗ ಸದ್ಯ ನೋಡ್ಬೋದಾಗಿದೆ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆ ಸೌದೆ ಒಲೆಯನ್ನ ನಿರ್ಮಾಣ ಮಾಡಿ ಈಗಾಗಲೇ ಅನ್ನ ಸೇರಿದಂತೆ ಸಾಂಬಾರು, ಪಲ್ಯ ಎಲ್ಲವನ್ನು ಈ ಒಲೆ ಮೇಲೆ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಏನ್ ರೊಟ್ಟಿಯನ್ನ ಈ ಒಂದು ಖಾನಾವಳಿಯಲ್ಲಿ ಮಾಡ್ತಾ ಇದ್ರು, ಆ ರೊಟ್ಟಿ ಕೂಡ ಈಗಾಗಲೇ ಮಾಡ್ತಾ ಇಲ್ಲ. ಕೇವಲ ಚಪಾತಿ ಮೇಲೆ ಸದ್ಯ ಈಗ ಮೆಸ್ ಅನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್, ಮನೆ ಟಿವಿ 9 ಬೆಳಗಾವಿ. ಏನು ಉಡುಪಿಯಲ್ಲಿ ಮೀನುಗಾರಿಕೆಗೂ ಕೂಡ ಸಿಲಿಂಡರ್ ಸಮಸ್ಯೆ ತಡ್ತಾ ಇದೆ. ಮೀನುಗಾರಿಕೆಗೆ ಯಾಕೆ? ಹೋಟೆಲ್ಗಳು ಬಂದ್ ಆಗ್ತಾ ಇವೆ, ಅಥವಾ ಅವರು ನಿರೀಕ್ಷಿತ ಮಟ್ಟದಲ್ಲಿ ಖಾದ್ಯ ಇದೆಲ್ಲ ಸಿದ್ಧ ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ಮೀನುಗಳನ್ನ ಕೊಳ್ಳೋರಿಲ್ಲ. ಆಮೇಲೆ ಹೊರ ರಾಜ್ಯ ವಿದೇಶಗಳಿಗೂ ಕೂಡ ರಫ್ತು ಆಗ್ತಾ ಇಲ್ಲ ಮೀನು. ಹೀಗಾಗಿ ಮೀನುಗಾರಿಕೆಯನ್ನ ನಂಬಿಕೊಂಡಿದ್ದಂಥವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಉಡುಪಿಯ ಮಲ್ಪೆ ಮಾರ್ಕೆಟ್ನಲ್ಲಿ ಮೀನಿನ ದರ ಇಳಿಕೆ ಆಗಿದೆ ಕೂಡ. ಆಮೇಲೆ ಕೇರಳದಲ್ಲಿ ಬಹುತೇಕ ಹೋಟೆಲ್ಗಳು ಮುಚ್ಚಿದೆಯಂತೆ. ಮಲ್ಪೆಯಿಂದ ಕೇರಳಕ್ಕೂ ಕೂಡ ರಫ್ತಾಗ್ತಾ ಇತ್ತು ಮೀನು. ಸೊ ಆ ಮೀನಿಗೂ ಕೂಡ ಇದೀಗ ಬ್ರೇಕ್ ಬಿದ್ದಂಗಾಗಿದೆ. ಆಮೇಲೆ ಈ ಉಡುಪಿ, ಕುಂದಾಪುರ ಈ ಭಾಗದ ಮೀನಿದೆಯಲ್ಲ, ಈ ಭಾಗಕ್ಕೆ ಮೀನಿಗೆ ಬೇ ಆಫ್ ಬೆಂಗಾಲ್ ಮೀನುಗಳಿಗೆ, ಈ ಅರೇಬಿಯನ್ ಸಿ ಮೀನುಗಳಿಗಿಂತನೂ ಸ್ವಲ್ಪ ಹೆಚ್ಚಿನ ಬೇಡಿಕೆ ಈ ರಫ್ತಾಗುವಂಥ ಸಂದರ್ಭದಲ್ಲೆಲ್ಲ. ಅದು ಈ ಮೀನು ಮಾರಾಟಗಾರರಿಗೆ ಗೊತ್ತಿರುವಂಥ ಸಂಗತಿನೇ ಅದು. ಹಾಗಾಗಿ ಉಡುಪಿ ಜೊತೆಗೆ ಕುಂದಾಪುರ ಈ ಭಾಗದಲ್ಲೆಲ್ಲ ಭಾಳ ಡಿಮಾಂಡ್ ಇದೆ ಮೀನಿಗೆ. ಈಗ ಏನಾಗ್ಬಿಟ್ಟಿದೆ, ಅಲ್ಲಿ ರಫ್ತು ಮಾಡೋಕ್ಕೆ ಅವಕಾಶ ಇಲ್ಲ. ಕಾರಣ ಅಂತಂದರೆ ಎಲ್ಲ ಈ ಅರೇಬಿಯನ್ ಕಂಟ್ರೀಸ್ಗಳಿಗೆ ಅಥವಾ ಈ ಗಲ್ಫ್ ರಾಷ್ಟ್ರಗಳಿಗೆಲ್ಲ ಹೆಚ್ಚಿಗೆ ಮೀನು ಹೋಗ್ತಾ ಇತ್ತು. ಅಲ್ಲೂ ಕೂಡ ಈಗ ಸರಿಯಾಗಿ ಕಳಿಸ್ಕೊಡೋಕೆ ಆಗ್ತಾ ಇಲ್ಲ. ಪಕ್ಕದ ಕೇರಳಕ್ಕೆ ಭಾಳ ಕಳಿಸ್ಕೊಡ್ತಾ ಇದ್ರು, ಅಲ್ಲೂ ಕೂಡ ಈಗ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಹೀಗಾಗಿ ಮೀನು ಉದ್ಯಮಕ್ಕೂ ಕೂಡ ಭಾಳ ಹೊಡೆತ ಬಿದ್ದಿದೆ.